ಮಸೀದಿ ಮುಂದೆ ಮೆರವಣಿಗೆ ಬಂದ್ರೆ ನಾವು ಸ್ವಾಗತವನ್ನ ಮಾಡ್ತೀವಿ ಎಂದು ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮವಿದೆ. ಅಶ್ವವೇಗ ನ್ಯೂಸ್ಗೆ ಮುಸ್ಲಿಂ ಮುಖಂಡ ಅಸೀಂ ಪಾಷಾ ಹೇಳಿಕೆಯನ್ನ ನೀಡಿದ್ದಾರೆ. ಮಸೀದಿ ಮುಂದೆ ಮೆರವಣಿಗೆ ಬಂದ್ರೆ ನಾವು ಸ್ವಾಗತವನ್ನ ಮಾಡ್ತೀವಿ ಎಂದು ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮವಿದೆ. ಇನ್ನು ಅಶ್ವವೇಗ ನ್ಯೂಸ್ಗೆ ಮುಸ್ಲಿಂ ಮುಖಂಡ ಅಸೀಂ ಪಾಷಾ ಹೇಳಿಕೆಯನ್ನ ನೀಡಿದ್ದಾರೆ. ಮೆರವಣಿಗೆಯನ್ನ ಸ್ವಾಗತ ಮಾಡಿ ಗಣಪತಿಗೆ ಹೂವಿನ ಹಾರವನ್ನ ಹಾಕ್ತೀವಿ. ಗಲಾಟೆ ಪ್ರಕರಣದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ನಾವೆಲ್ಲ ಸಮಾನತೆಯಿಂದ ಬಾಳಬೇಕೆಂದು ಮುಸ್ಲಿಂ ಮುಖಂಡ ಅಸೀಂ ಪಾಷಾ ಹೇಳಿರುವಂಥದ್ದು. ಇನ್ನು ಮಸೀದಿ ಮುಂದೆ ಮೆರವಣಿಗೆ ಬಂದ್ರೆ ನಾವು ಸ್ವಾಗತವನ್ನ ಮಾಡ್ತೀವಿ. ಮಸೀದಿ ಮುಂದೆ ಮೆರವಣಿಗೆ ಬಂದ್ರೆ ನಾವು ಸ್ವಾಗತವನ್ನ ಮಾಡ್ತೀವಿ ಎಂದು ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದೆ. ಅಶ್ವವೇಗ ನ್ಯೂಸ್ಗೆ ಮುಸ್ಲಿಂ ಮುಖಂಡ ಅಸೀಂ ಪಾಷಾ ಹೇಳಿಕೆಯನ್ನ ನೀಡಿದ್ದಾರೆ. ಮೆರವಣಿಗೆ ಸ್ವಾಗತ ಮಾಡಿ ಗಣಪತಿಗೆ ಹೂವಿನ ಹಾರವನ್ನ ನಾವು ಹಾಕ್ತೀವಿ. ಶಾಂತಿ ಸಭೆಯಲ್ಲಿ ಮುಸ್ಲಿಂ ಮುಖಂಡ ಅಸೀಂ ಪಾಷಾ ಹೇಳಿಕೆಯನ್ನ ನೀಡಿರುವಂತದ್ದು. ಗಲಾಟೆ ಪ್ರಕರಣದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಆಡಳಿತ ನಮ್ಗೇನಾರ ಪರ್ಮಿಷನ್ ಕೊಟ್ಟರೆ ನಾವು ಮದ್ದೂರಿನ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ಅವರ ಕಡೆಯಿಂದ ಒಂದು ಸ್ವಾಗತ ಮಾಡಿ ಹೂವು ಎಲ್ಲ ಎರಚಿ ಅವ್ರಿಗೊಂದು ಸ್ವಾಗತ ಮಾಡಬೇಕು ಅಂತ ನಾವು ಕಮಿಟಿಯವರು ತೀರ್ಮಾನ ಮಾಡಿದ್ದೀವಿ. ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟರೆ ನಾವು ಖಂಡಿತ ಮಾಡ್ತೀವಿ. ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಆಡಳಿತ ನಮ್ಗೇನಾರ ಪರ್ಮಿಷನ್ ಕೊಟ್ಟರೆ ನಾವು ಮದ್ದೂರಿನ ಎಲ್ಲ ಮುಸ್ಲಿಂ